ಇನ್ನು ಜೆಡಿಎಸ್ನ ಕ್ಯಾಂಪ್ನಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ ನಿಖಿಲ್ ಗೆಲುವಿನ ನಿರೀಕ್ಷೆಯಲ್ಲಿ ದಳಪತಿಗಳಿದ್ರು, ಆದರೆ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಈ ಬಾರಿ ಖಂಡಿತ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ರು ಚನ್ನಪಟ್ಟಣದಲ್ಲಿ. ಆದರೆ ಜೆಡಿಎಸ್ನ ಲೆಕ್ಕಾಚಾರ ಉಲ್ಟಾಗಿದೆ. 2023 ಎಲೆಕ್ಷನ್ನಲ್ಲಿ ರಾಮನಗರದಲ್ಲಿ ಸೋಲು, ಪಕ್ಕದ ಚನ್ನಪಟ್ಟಣ ಇಲ್ಲೂ ಕೂಡ ಸೋಲು. ಹಾಗಾಗಿ ಈಗ ಅಸ್ತಿತ್ವದ ಪ್ರಶ್ನೆ ಆಗಿದೆ. ನಿಖಿಲ್ ಸೋಲಿಸಿ ಜೆಡಿಎಸ್ ಕೋಟೆಗೆ ಡಿಕೆ ಬ್ರದರ್ಸ್ ಲಗ್ಗೆ ಇಡ್ತಿದ್ದಾರೆ. ಒಕ್ಕಲಿಗ ಜೆಡಿಎಸ್ ನಾಯಕರನ್ನ ಸೆಳೆಯುವಂಥ ಆತಂಕ ಇದೆ. ಅಂದರೆ ಅಕ್ಕಪಕ್ಕದಲ್ಲೇ ಇರುವಂಥ ಜೆಡಿಎಸ್ನ ಭದ್ರಕೋಟೆ ಎರಡೂ ಕೂಡ, ರಾಮನಗರ ಈಗ ಚನ್ನಪಟ್ಟಣ ಎರಡೂ ಕೂಡ ಈಗ ಬೇರೆಯವರ ಪಾಲಾಗಿದೆ ಅಂತ. ಸೊ ಸುನಿಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸುನಿಲ್, ಇದೀಗ 2023 ಎಲೆಕ್ಷನ್ ರಾಮನಗರ ಹೋಯಿತು, ಈಗ ಚನ್ನಪಟ್ಟಣ ಪಕ್ಕದಲ್ಲಿರುವಂಥ ಕ್ಷೇತ್ರ ಅದು ಕೂಡ ಈಗ ಕಾಂಗ್ರೆಸ್ನ ತೆಕ್ಕೆಗೆ ಹೋಗ್ತಾ ಇದೆ. ಹಾಗಾಗಿ ಏನು ಗೆಲುವಿನ ನಿರೀಕ್ಷೆ ಇದೆ? ಇನ್ನೊಂದು ಕಡೆ ನಿಖಿಲ್ ಅವರ 3ನೇ ಸೋಲಿದು, ಹ್ಯಾಟ್ರಿಕ್ ಸೋಲು. ದಳಪತಿ ಕ್ಯಾಂಪ್ನಲ್ಲಿ ಈಗ ಜೆಡಿಎಸ್ ಕ್ಯಾಂಪ್ನಲ್ಲಿ ಏನು ಯೋಚನೆ ನಡೀತಿದೆ ಅಂತ ಇದ್ರ ಬಗ್ಗೆ? ಅವಿನಾಶ್, ಪ್ರಮುಖವಾಗಿ ಈ ಒಂದು ಉಪಚುನಾವಣೆಯಲ್ಲಿ ನಿಖಿಲ್ ಅವರು ಗೆದ್ದೇ ಗೆಲ್ತಾರೆ, ಮುಂದಿನ ಪಕ್ಷವನ್ನು ಮುನ್ನಡೆ ನಡೆಸ್ತಾರೆ, ಲೀಡ್ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಜೆಡಿಎಸ್ ನಾಯಕರು ದಳಪತಿಗಳಿದ್ರು. ಆ ಒಂದು ದಳಪತಿಗಳಿಗೆ ನಿನ್ನೆ ಚನ್ನಪಟ್ಟಣ ಉಪಚುನಾವಣೆ ಒಂದು ಲೆಕ್ಕ ಏನು ಫಲಿತಾಂಶ ಎಂದೇ ಉಲ್ಟಾ ಪಲ್ಟಾ ಮಾಡಿರುವಂಥದ್ದು ಬಿಗ್ ಶಾಕ್ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಒಂದು ಕಡೆ ಈ ಒಂದು ಉಪಚುನಾವಣೆಯಿಂದ ಡಿಕೆ ಬ್ರದರ್ಸ್ ಏನಂದರೆ ರಾಮನಗರ ಜಿಲ್ಲೆಯಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಬ್ರದರ್ಸ್ ಮತ್ತು ಸಿ ಪಿ ಯೋಗೇಶ್ವರ್ ನಡುವಿನ ಒಂದು ಸ್ನೇಹ ಕೂಡ ಗಟ್ಟಿಯಾಗುತ್ತೆ. ಈ ಸ್ನೇಹ ಗಟ್ಟಿಯಾದ ಹಿನ್ನೆಲೆಯಲ್ಲಿ ಮತ್ತಷ್ಟು ಆತಂಕ ದಳಪತಿಗಳಿಗೆ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಈ ಒಂದು ನಾಯಕರೇಂದ್ರೆ ಕುಮಾರಸ್ವಾಮಿಯನ್ನು ಪ್ರತ್ಯೇಕವಾಗಿ ಟಾರ್ಗೆಟ್ ಮಾಡಿದ್ದಾರೆ. ರಾಮನಗರ ಚುನಾವಣೆ ಆಗ್ಬೋದು, ಮಂಡ್ಯ 2019 ಲೋಕಸಭಾ ಚುನಾವಣೆ ಆಗ್ಬೋದು, ಮತ್ತು ಈ ಒಂದು ಉಪಚುನಾವಣೆಯಲ್ಲಿ ನಿಖಿಲ್ ಅವರ ಮೇಲೆ ನಿಖಿಲ್ ಅವರು ಅಭ್ಯರ್ಥಿ ಆದರೂ ಆ ಒಂದು ಅಭ್ಯರ್ಥಿಯನ್ನು ಸೋಲಿಸಲೇಬೇಕು ಅಂತೇಳಿ ಪಣ ತೊಟ್ಟಂತ ಒಂದಷ್ಟು ಡಿ ಕೆ ಬ್ರದರ್ಸ್ ಆಗ್ಬೋದು, ಬೇರೆ ಬೇರೆ ಒಂದಷ್ಟು ವಿಚಾರಗಳಿಂದ ಅವೆಲ್ಲವೂ ಕೂಡ ಮುಂದಿನ ಒಂದು ಒಕ್ಕಲಿಗ ನಾಯಕತ್ವದ ಮೇಲೆ ಒಂದು ಪರಿಣಾಮ ಬೀಳುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕೆಂದ್ರೆ ಈಗಾಗಲೇ ಡಿ ಕೆ ಬ್ರದರ್ಸ್ ಏನಿದ್ದಾರೆ ಕುಮಾರಸ್ವಾಮಿಯನ್ನು ಟಾರ್ಗೆಟ್ ಮಾಡಬೇಕಾಗುತ್ತೆ, ಮತ್ತೆ ಈಗಾಗಲೇ ರಾಮನಗರ ಜಿಲ್ಲೆಯಿಂದ ಅವರು ಅಧಿಕಾರದಿಂದ ದೂರ ಇಡುವಂತ ಕೆಲಸ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಮುಖಂಡರು ಎಂದರೆ ಅವರನ್ನ ಜೆಡಿಎಸ್ ಮುಖಂಡರು, ಅದರಲ್ಲೂ ಕೂಡ ಜೆಡಿಎಸ್ ಮುಖಂಡರನ್ನ ಸೆಳೆಯುವಂತ ಒಂದು ಆತಂಕ, ಟೆನ್ಷನ್ ಕೂಡ ಈಗಾಗಲೇ ಒಂದಷ್ಟು ದಳಮನೆಯಲ್ಲಿ ಮನೆ ಮಾಡಿರುವಂತದ್ದು. ಈಗಾಗಲೇ ಜಿ ಟಿ ದೇವೇಗೌಡರು ಕೂಡ ಸಾಕಷ್ಟು ಅಂತರವನ್ನು ಜೆಡಿಎಸ್ ನಿಂದ ಕಾಯ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಹಿಡಿತವನ್ನು ಸಾಧಬೇಕು ಅಂತ ಹೇಳಿ ಡಿ ಕೆ ಬ್ರದರ್ಸ್ ರೂಪುರೇಷವನ್ನು ರೂಪಿಸಿದ್ದಾರೆ. ಆ ಒಂದು ಹಿನ್ನೆಲೆ ಈ ಒಂದು ಒಕ್ಕಲಿಗ ನಾಯಕತ್ವದ ವಿಚಾರವಾಗಿ ಜೆಡಿಎಸ್ ನ ಮುಖಂಡನ ಸೆಳೆಯುವ ಮೂಲಕ ಕುಮಾರಸ್ವಾಮಿಗೆ ಟಕ್ಕರ್ ಕೊಡುವ ಒಂದು ಪ್ಲಾನ್ ಅನ್ನು ರೂಪಿಸಿದ್ದಾರೆ. ಅದರಲ್ಲಿ ಆ ಒಂದು ಆತಂಕ ಕೂಡ ಜೆಡಿಎಸ್ ನಲ್ಲಿ ಮನೆ ಮಾಡಿರುವಂತದ್ದು. ಇದಕ್ಕೆ ಕೌಂಟರ್ ಆಗಿ ಕುಮಾರಸ್ವಾಮಿ ಅವರು ಯಾವ ರೀತಿಯಾಗಿ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ತಾರೆ, ಯಾವ ರೀತಿಯಾಗಿ ಮುಖಂಡರನ್ನು ಹಿಡಿದುಕೊಳ್ತಾರೆ, ಕಾದ್ ನೋಡಬೇಕಾಗಿರುವಂತದ್ದು. ಅವಿನಾಶ್, ಧನ್ಯವಾದ ಸುನಿಲ್.